ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವರಲಕ್ಷ್ಮಿ ಕ್ರಿಯೇಟಿವ್ ಚಾನಲ್. ಈ ವಿಡಿಯೋದಲ್ಲಿ ನಾನು ಮಹಿಳೆಯರಿಗೆ ತುಂಬ ಉಪಯೋಗ ಆಗೋಂಥ ಅಡುಗೆ ಮನೆ ಟಿಪ್ಸ್ನ ನಾನು ಶೇರ್ ಮಾಡ್ತಾಯಿದ್ದೀನಿ. ಹಾಗಾದರೆ ಬನ್ನಿ, ಯಾವೆಲ್ಲ ಟಿಪ್ಸ್ನ ನಾನು ಶೇರ್ ಮಾಡ್ತಾಯಿದ್ದೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಮೊದಲನೇ ಟಿಪ್ ಬಂದು ಧನಿಯಾ ಪುಡಿ ಮಾಡಬೇಕಾದ್ರೆ ನಾವು ಬರೀ ಧನಿಯಾನ ಹುರಿದುಬಿಟ್ಟು ಪುಡಿ ಮಾಡಿಬಿಡ್ತೀವಿ. ಅದ್ರ ಜೊತೆಯಲ್ಲಿ ಬರೀ ಆ ಥರ ಮಾಡಿದ್ರೆ ಟೇಸ್ಟು ಕಮ್ಮಿ ಇರುತ್ತೆ, ಸ್ಮೆಲ್ಲು ಇರೋಲ್ಲ, ಬಣ್ಣನೂ ಇರೋಲ್ಲ. ನೋಡಿ, ನಾನು ಬರೀ ಧನಿಯಾನ ಮಿಕ್ಸಿಗೆ ಹಾಕಿ ಪುಡಿ ಮಾಡಿದ್ದೀನಿ. ಕಲರ್ ನೋಡಿ ಯಾವ ಥರ ಇದೆ, ಬರೀ ಧನಿಯಾ ಇದು. ಆದರೆ ಅದ್ರ ಜೊತೆಯಲ್ಲಿ ನೋಡಿ, ನಾನು 2 ಐಟಮ್ನ ಅಲ್ಲಿ ಪಕ್ಕದಲ್ಲೇ ಇಟ್ಟಿದ್ದೀನಿ, ನಿಮ್ಗೆ ಕಾಣಿಸ್ತಾ ಇದೆ. ಅದನ್ನ ಮಿಕ್ಸ್ ಮಾಡಿ ನಾನು ಪುಡಿ ಮಾಡಿದೆ. ಕಲರ್ ತುಂಬ ಚೆನ್ನಾಗಿದೆ. ಏನೆಲ್ಲ ಒಣಗಿರೋವಂಥ ಕರ್ಬೇವಿನ ಸೊಪ್ಪನ್ನ ಸ್ವಲ್ಪ ಹುರ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಒಂದು ಅರಿಶಿನ ಕೊಂಬನ್ನ ಇಟ್ಕೊಂಡಿದ್ದೀನಿ. ಅದೆರಡನ್ನೂ ಧನಿಯಾ ಹುರಿಯೋವಾಗ ಅದ್ರ ಜೊತೆಲಿ ಚೆನ್ನಾಗಿ ಹುರಿದ್ಬಿಟ್ಟು ನಮ್ಮ ಮಿಲ್ಲಲ್ಲಾದರೂ ಸರಿ, ಮಿಕ್ಸಿಯಲ್ಲಾದರೂ ಸರಿ ಪುಡಿ ಮಾಡಿಬಿಟ್ರೆ ಮಸಾಲೆ ಸಾರುಗಳು, ಮೊಳಕೆ ಸಾರು, ನಾನ್ ವೆಜ್ ಸಾರುಗಳು, ಪಲಾವ್ಗಳಿಗೆ ಎಲ್ಲದಕ್ಕೂ ಒಳ್ಳೆ ಪರಿಮಳ ಇರುತ್ತೆ. ತುಂಬ ಚೆನ್ನಾಗಿ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಈ ಟಿಪ್ನ ನೀವು ಫಾಲೋ ಮಾಡಿ ನೋಡಿ, ಹೇಗಿದೆ ಅಂತ ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ ನೋಡಿ, ಹೇಗನ್ನಿಸ್ತು ಅಂತ ನೀವು ನಿಮ್ಮ ಅಭಿಪ್ರಾಯ ನನಗೆ ತಿಳಿಸಿ. ಈ ಥರ ಯೂಸ್ ಮಾಡೋದ್ರಿಂದ ಸಾರು ಅದೆಲ್ಲ ತುಂಬ ಚೆನ್ನಾಗಿ ಘಮ ಅಂತ ಇರುತ್ತೆ, ಬಣ್ಣನೂ ಒಳ್ಳೆ ಚೆನ್ನಾಗಿ ಬರುತ್ತೆ ಇದಕ್ಕೆ. ನೆಕ್ಸ್ಟು ನಾನು 2ನೇ ಟಿಪ್ ಏನು ಇದು ಮಾಡ್ತಾಯಿದ್ದೀನಿ ಅಂದರೆ, ಕರ್ಪೂರ ಬಾಕ್ಸಲ್ಲಿ ಇಟ್ಟಿದ್ರು ಸಹ ಬೇಗ ಕರಗಿ ಪುಡಿ ಥರ, ಲಿಕ್ವಿಡ್ ಥರ ಫಾರ್ಮ್ ಆಗಿಬಿಡುತ್ತೆ. ತಿರುಗಿ ಮತ್ತು ಓಪನ್ ಆಗಿಟ್ಟದು ಬೇಗ ಕರಗೋಗುತ್ತೆ. ಅದಕ್ಕೊಂದು ಸಣ್ಣ ಟಿಪ್ಸು, ಅಕ್ಕಿ ಕಾಳನ್ನ ಅದಕ್ಕೆ ಜೊತೆಯಲ್ಲಿ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ಅಕ್ಕಿ ಕಾಳು ಹಾಕೋದ್ರಿಂದ ಲಿಕ್ವಿಡ್ ಅಂಶನೆಲ್ಲ ಅಕ್ಕಿ ಕಾಳು ಹೀರ್ಕೊಡುತ್ತೆ. ಹಾಗಾಗಿ ಕರ್ಪೂರ ಯಾವಾಗೂ ಗಟ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ನೋಡಿ, ನಿಮ್ಗೆ ತೋರಿಸ್ತಾ ಇದ್ದೀನಲ್ಲ ಬಾಕ್ಸಲ್ಲಿ, ಒಂದು ಸ್ಪೂನಷ್ಟು ಅಕ್ಕಿ ಕಾಳನ್ನ ನೀವು ಅದರಲ್ಲಿ ಹಾಕಿಟ್ರೆ ಸಾಕು, ಕರ್ಪೂರ ನೀಟಾಗಿ ಚೆನ್ನಾಗಿರುತ್ತೆ. ನೆಕ್ಸ್ಟು 3ನೇ ಟಿಪ್ಪು, ಕಲ್ಲುಪ್ಪು ಇರುತ್ತಲ್ಲ, ಕಲ್ಲುಪ್ಪು ಅಷ್ಟೇ ಬೇಗ ಸ್ವಲ್ಪ ದಿವಸ ಆದ ತಕ್ಷಣ ತಳದಲ್ಲೆಲ್ಲ ನೀರಿನಂಶ ಲಿಕ್ವಿಡ್ ಫಾರ್ಮ್ ಆಗಿಬಿಡುತ್ತೆ. ಅದಕ್ಕೂ ಅಷ್ಟೇ ಒಂದು ಸ್ವಲ್ಪ ಅಕ್ಕಿ ಕಾಳನ್ನ ಮಿಕ್ಸ್ ಮಾಡಿ ಇಡೋದ್ರಿಂದ ನೀರಿನಂಶ ಎಲ್ಲ ಅಕ್ಕಿ ಕಾಳು ಹೀರ್ಕೊಂಡು ಕಲ್ಲುಪ್ಪು ಡ್ರೈ ಆಗಿರೋ ಥರನೇ, ಚೆನ್ನಾಗಿ ಉದುರಾಗಿರೋ ಥರನೇ ನೋಡ್ಕೊಳುತ್ತೆ. ಈ ಟಿಪ್ ನೀವು ಫಾಲೋ ಮಾಡಿ ನೋಡಿ. ನೆಕ್ಸ್ಟ್ ಟಿಪ್ಪು, ಈ ಸಕ್ಕರೆ ಡಬ್ಬ ಆಗ್ಬೋದು, ಬ್ರೌನ್ ಶುಗರ್ ಆಗ್ಬೋದು, ಅಥವಾ ಗೋಧಿ ಹಿಟ್ಟು, ಬಸಿ ಐಟಮ್ಸ್ ಯಾವುದೇ ಆಗ್ಬೋದು, ಎಲ್ಲದಕ್ಕೂ ಈ ಬೆಲ್ಲದ ಇರುವೆಗಳು ಅಂತ ಇರುತ್ತೆ, ಸಣ್ಣ ಇರುವೆಗಳು, ಅದು ತುಂಬ ಕಪ್ಪದಾದ್ದು ಬೆಲ್ಲದ ಇರುವೆಗಳು ಅದು ತುಂಬಿಕೊಡುತ್ತೆ. ಇದಕ್ಕೊಂದು ಟಿಪ್ ಅಂತಂದರೆ, ಒಂದು 4-5 ಲವಂಗನ ಅದು ಆ ಡಬ್ಬಕ್ಕೆ ಹಾಕಿದ್ರೆ ಸಾಕು, ಒಂದು ಇರುವೆನೂ ಇರೋದಿಲ್ಲ. ನೆಕ್ಸ್ಟ್ ಟಿಪ್ಪು ನಾನು ಏನು ಶೇರ್ ಮಾಡ್ತಾಯಿದ್ದೀನಿ ಅಂದರೆ, ನಿಂಬೆಹಣ್ಣು ತೊಗೊಂಡಿದ್ದೀನಿ. ಈ ನಿಂಬೆಹಣ್ಣು ನಾವು ಫ್ರಿಜ್ಜಲ್ಲಿ ತರಕಾರಿ ಐಟಮ್ಗಳೆಲ್ಲ ಇಡ್ತಾಯಿರ್ತೀವಿ. ಮೊಟ್ಟೆ ಇರ್ಬೋದು, ನಾನ್ ವೆಜ್ ಐಟಮ್ಸ್ ಇರ್ಬೋದು, ಅಥವಾ ಯಾವುದೇ ಸೊಪ್ಪು ಸದೇಗಳು ತರಕಾರಿಗಳೆಲ್ಲ ಇಟ್ಟಿರ್ತೀವಿ. ಅದು ಸ್ಮೆಲ್ ಬಂದುಬಿಡುತ್ತೆ, ಫ್ರಿಜ್ ಓಪನ್ ಮಾಡಿದ ತಕ್ಷಣ ಸ್ಮೆಲ್ ಬರುತ್ತೆ. ಈ ಥರ ಕೊಯ್ದಿಟ್ಟಿರೋಂಥ ನಿಂಬೆಹಣ್ಣನ್ನ ಯಾವಾಗೂ ಫ್ರಿಜ್ಜಲ್ಲಿ ಸ್ಟಾಕ್ ಇಡೋಕ್ಕೆ ನೀವು ಪ್ರಯತ್ನ ಪಡಿ. ಅಷ್ಟೇ ಅಲ್ಲ, ಅದ್ರ ಬದಲು ಒಂದು ಬ್ರೆಡ್ ಪೀಸ್ ಇಟ್ಟರೂ ಸಹ ಸ್ಮೆಲ್ಲು ಅವಾಯ್ಡ್ ಆಗುತ್ತೆ. ಈಗ ನಿಮ್ಗೆ ತೋರಿಸ್ತಾ ಇರೋದು ತುಪ್ಪ. ಇದನ್ನು ನಾನು ಸ್ವಲ್ಪ ಲೈಟಾಗಿ ಬಿಸಿ ಮಾಡ್ಕೊಂಡಿದ್ದೀನಿ. ನೀವು ತುಪ್ಪ ಕಾಯಿಸ್ಬೇಕಾದ್ರೆ ನಾನು ಆಲ್ರೆಡಿ ಒಂದು ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಒಂದು 4 ಕಾಳು ಮೆಂತ್ಯ ಕಾಳನ್ನ ನೀವು ಅದಕ್ಕೆ ಮಿಕ್ಸ್ ಮಾಡಿದ್ರೆ ಪರಿಮಳಯುಕ್ತವಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟ್ ಇರುತ್ತೆ ತುಪ್ಪ. ಈಗ ನೆಕ್ಸ್ಟು ಟಿಪ್ಪು, ಮೊಟ್ಟೆ ಪೀಸ್ ತೊಗೊಂಡಿದ್ದೀನಿ. ನಾವು ಕಿಟಕಿಗಳ ಕಡೆ ಸೈಡ್ ಎಲ್ಲ ಹಲ್ಲಿಗಳು ಜಾಸ್ತಿ ಬರ್ತಾ ಇರುತ್ತೆ. ಈ ಹಲ್ಲಿಗಳಿಗೆ ಮೊಟ್ಟೆ ಅಂದರೆ ಆಗೋದಿಲ್ಲ. ಈ ಕಿಟಕಿ ಎಜ್ಜುಗಳಲ್ಲಿ ಇದರೆಲ್ಲ ನೀವು ಮೊಟ್ಟೆ ಸಿಪ್ಪೆನ ಯೂಸ್ ಮಾಡೋದ್ರಿಂದ ಹಲ್ಲಿಗಳನ್ನ ಅವಾಯ್ಡ್ ಮಾಡ್ಬೋದು. ಆ ಮೊಟ್ಟೆನ ತೊಳೆಯೋದು ಬೇಡ, ಹಾಗೇ ಇಡಿ. ಅದ್ರ ಸ್ಮೆಲ್ಲಿಗೆ ಒಂದೇ ಒಂದು ಹಲ್ಲಿ ಕೂಡ ಒಳಗಡೆ ಬರೋದು. ಆದಷ್ಟು ಕಿಟಕಿಗಳ ಹತ್ರ ಇಡಿ, ಕಿಟಕಿಗಳಿಂದನೇ ಜಾಸ್ತಿ ಬರೋದು. ಮೊಟ್ಟೆ ಸಿಪ್ಪೆನ ಯೂಸ್ ಮಾಡಿ. ಈ ಹಲ್ಲಿಗಳು ನೋಡ್ಸೋಕ್ಕೆ ಬೇಕಾದಷ್ಟು ಸ್ಪ್ರೇ ಐಟಮ್ಸ್ಗಳೆಲ್ಲ ಸಿಗುತ್ತೆ. ಅದ್ರ ಬದಲು ಇದೊಂದು ಸರಿ ಟ್ರೈ ಮಾಡಿ. ಇದರಲ್ಲೂ ಏನು ಯೂಸ್ ಆಗಿಲ್ಲ ಅಂದರೆ ನೀವು ಬೇಕಾದ ಸ್ಪ್ರೇನ ಯೂಸ್ ಮಾಡಿ. ನೆಕ್ಸ್ಟು ಮನೆಯೆಲ್ಲ ಡೀಪ್ ಕ್ಲೀನ್ ಆದಮೇಲೆ ಕಂಪಲ್ಸರಿ ನೀವು ನೋ ಎಂಟ್ರಿ ಆಗಲಿ ಅಥವಾ ಚಿಪ್ಕಾರ್ನ್ ಆಗಲಿ, ಜಿರಳೆಗಳು ಬರದೇ ಇರೋವಂಥದ್ದು, ಅದು ಒಂಥರ ಹಿಟ್ಟಿನ ರೂಪದಲ್ಲಿರುತ್ತೆ, ಅದನ್ನ ಉಂಡೆಗಳು ಮಾಡಿ ಅಲ್ಲಲ್ಲಿ ಅಂಟಿಸೋದು. ಡೀಪ್ ಕ್ಲೀನ್ ಹಂಗೆ ಆದಮೇಲೆ ಕಂಪಲ್ಸರಿ ಅಂಟಿಸ್ಬೇಕು. ಇದ್ರ ಪವರು 6 ಮಂತ್ಸ್ವರೆಗೂ ಮಾತ್ರನೇ ಇರುತ್ತೆ ಓಪನ್ ಮಾಡಿದ್ಮೇಲೆ. ಆಮೇಲೆ ನಾವು ಮತ್ತೆ ಜಿರಳೆಗಳನ್ನ ನೋಡ್ತಾ ಇರಬೇಕು. ಅದನ್ನ ಜಿರಳೆಗಳು ಅವಾಯ್ಡ್ ಮಾಡಬೇಕು ಅಂತಂದರೆ ನೀವು ಖಂಡಿತವಾಗಿ ನೋ ಎಂಟ್ರಿ ಆಗಲಿ ಅಥವಾ ಚಿಪ್ಕಾರ್ನ್ ಅನ್ನೋ ಹಿಟ್ಟು ಥರದ್ದು ಸಿಗುತ್ತೆ. ಇದನ್ನು ನೀವು ಅಲ್ಲಲ್ಲಿ ಉಂಟೆಗಳು ಮಾಡಿ ಇಡೋದ್ರಿಂದ ಒಂದೇ ಒಂದು ಜಿರಳೆ ಕೂಡ ಮನೆಯಲ್ಲಿ ಸುಳಿಯೋದಿಲ್ಲ. ನೆಕ್ಸ್ಟ್ ಟಿಪ್ಪು, ನಾವು ಸ್ವೀಟ್ ಬಾಕ್ಸ್ಗಳು, ಅದು ಅಂಗಡಿ ಹೋಟ್ಲ್ಗಳಿಗೆ ಹೋದಾಗೆಲ್ಲ ಪ್ಲಾಸ್ಟಿಕ್ ಬಾಕ್ಸ್ಗಳು ಬರ್ತಾ ಇರುತ್ತೆ. ಇದನ್ನೆಲ್ಲ ಮನೆಯಲ್ಲಿ ನಾವು ಉಪಯೋಗಕ್ಕೆ ಬರುತ್ತೆ ಅಂತ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಡ್ತೀವಿ. ಹಾಗಾಗಿ ಅಡುಗೆ ಮನೆ ಕಿಚನ್ನಲ್ಲೆಲ್ಲ ಸ್ಟೋರೇಜ್ ಜಾಸ್ತಿ ಆಗ್ತಾ ಇರುತ್ತೆ. ಅದರಲ್ಲಿ ಕೆಲವೊಂದು ಐಟಮ್ಸು ನಾವು ಯೂಸ್ ಮಾಡ್ಕೋಬೋದು. ನೋಡಿ, ಈ ಥರ ಉದ್ದಕ್ಕಿರೋಂಥ ಬಾಕ್ಸ್ಗಳಲ್ಲಿ ರಂಗೋಲಿ ಪುಡಿ, ಹುಣಸೆ ಹಣ್ಣು ಇಂಥವನ್ನೆಲ್ಲ ಪ್ಲಾಸ್ಟಿಕ್ ಬಾಕ್ಸಲ್ಲಿ ಇಡೋದ್ರಿಂದ ಅವು ನೀಟಾಗಿ ಬಳಕೆ ಬರುತ್ತೆ. ಸ್ಟೀಲ್ ಬಾಕ್ಸಲ್ಲಿ ಅಥವಾ ಅಲ್ಯೂಮಿನಿಯಂ ಬಾಕ್ಸಲ್ಲಿ ಎಲ್ಲ ಹುಣಸೆ ಹಣ್ಣು, ಉಪ್ಪು ಅಂತ ಇಟ್ಟರೆ ಅದು ಹಾಳಾಗ್ಬಿಡುತ್ತೆ. ಅಥವಾ ಪ್ಲಾಸ್ಟಿಕ್ ಬಾಕ್ಸ್ ಯೂಸ್ ಮಾಡ್ಕೋಬೋದು.
ನಾನು ಇದೊಂದು ತೋರಿಸಿ ಸ್ವೀಟ್ ಬಾಕ್ಸು. ಇದರಲ್ಲಿ ಏನು ಯೂಸ್ ಮಾಡ್ಬೋದಪ್ಪ ಅಂದರೆ ಇದಕ್ಕೆ ಸ್ವಲ್ಪ ಟಿಶ್ಯೂ ಪೇಪರ್ನ ಇದು ಮಾಡಿಬಿಟ್ಟು ಈ ಥರ ಎಣ್ಣೆ ಕ್ಯಾನ್ಗಳಿರ್ತಲ್ಲ, ಎಣ್ಣೆ ಬಾಟ್ಲುಗಳು ನಾವೆಲ್ಲ ಇದು ಮಾಡ್ತೀವಿ, ಆ ಥರ ಟಿಶ್ಯೂ ಪೇಪರ್ ಇದು ಮಾಡಿ ಅದನ್ನ ಅದರೊಳಗಡೆ ಇಡೋದಕ್ಕೆ ಇದು ಮಾಡಿದ್ರೆ ಕೆಳಗಡೆ ಎಲ್ಲ ಎಣ್ಣೆ ಎಲ್ಲ ಲೀಕ್ ಆಗೋದು ಇದಾಗೋದು ಅವಾಯ್ಡ್ ಆಗುತ್ತೆ. ಮತ್ತು ಎಣ್ಣೆ ಬಾಟ್ಲು ನಾವು ಡೀಪ್ ಕ್ಲೀನ್ ಮಾಡಿದ್ಮೇಲೆ ಎಣ್ಣೆ ಬಾಟ್ಲಿಗೆ ಒಂದು ಸ್ವಲ್ಪ ಟಿಶ್ಯೂ ಪೇಪರು ಮತ್ತು ನ್ಯೂಸ್ ಪೇಪರ್ನ ಹಾಕ್ಬಿಟ್ಟು ಒಂದು ರಬ್ಬರ್ ಬ್ಯಾಂಡ್ ಹಾಕಿ ನಾನು ಲಾಕ್ ಮಾಡಿದ್ದೀನಿ. ಆ ಥರ ಮಾಡೋದ್ರಿಂದ ಹೆಚ್ಚಿನ ಎಣ್ಣೆ ಎಲ್ಲ ಏನಾದ್ರು ಲೀಕ್ ಆದಾಗ ಅದೆಲ್ಲ ಪೇಪರಲ್ಲಿ ಹೀರ್ಕೊಡುತ್ತೆ. ಅದಕ್ಕೂ ಮುಂಚಿನ ಜಾಸ್ತಿ ಎಣ್ಣೆ ಬಂದಾಗ ಕೆಳಗಡೆ ನಾವು ಟಿಶ್ಯೂ ಪೇಪರ್ ಹಾಕಿ ಬೌಲ್ ಇಡ್ತಾರೆ, ಅದರಲ್ಲಿ ಇದಾಗುತ್ತೆ. ನೆಕ್ಸ್ಟ್ ಟಿಪ್ ಏನು ಮಾಡ್ತಾಯಿದ್ವಿ, ನಾವು ಡೀಪ್ ಕ್ಲೀನಿಂಗ್ ಆದಮೇಲೆ ಅಡುಗೆ ಐಟಮ್ಸ್ ಎಲ್ಲ ಬಾಕ್ಸಲ್ಲೆಲ್ಲ ಸ್ಟೋರ್ ಮಾಡಿರ್ತೀವಲ್ಲ, ಅದು ಕಂಪಲ್ಸರಿ ಅದನ್ನೊಂದು ಚೀಟಿ ಬರೆದು ಅದಕ್ಕೊಂದು ಹೆಸ್ರುಗಳನ್ನ ಬರೆದಿಡಿ. ಯಾವ ಬಾಕ್ಸಲ್ಲಿ ಏನು ಐಟಮ್ ಇದೆ ಅನ್ನೋದನ್ನ ಹೆಸ್ರನ್ನ ಬರೆದಿಡಿ. ಇದರಿಂದ ನಿಮಗೆ ಯಾವ ಬಾಕ್ಸಲ್ಲಿ ಏನು ಐಟಮ್ ಇದೆ ಅನ್ನೋದು ಸುಲಭವಾಗಿ ಗೊತ್ತಾಗುತ್ತೆ. ಮಕ್ಕಳಿಗೂ ಎತ್ಕೊಡೋದಕ್ಕೂ ಅನುಕೂಲ ಆಗುತ್ತೆ. ಈ ಥರ ಇರೋದ್ರಿಂದ ನಾವು ಪದೇ ಪದೇ ಹುಡುಕಿ ಟೈಮ್ ವೇಸ್ಟ್ ಮಾಡೋದು ತಪ್ಪುತ್ತೆ. ಯಾವ ಐಟಮಲ್ಲಿ ಯಾವ ಬಾಕ್ಸಲ್ಲಿ ಯಾವ ಐಟಮ್ ಹಾಕ್ಬೇಕು ಅನ್ನೋದು ಗೊತ್ತಾಗುತ್ತೆ. ನೆಕ್ಸ್ಟ್ ಟಿಪ್ ಏನು ಮಾಡಬೇಕು ಅಂತಂದರೆ, ನಾವು ಕಳ್ಸೋಕ್ಕೆ ವೀಳ್ಯದೆಲೆ ಇಡ್ತೀವಲ್ಲ, ಅದು ಜಾಸ್ತಿ ದಿವಸ ಒಂದು 15 ದಿವಸಕ್ಕಿಂತ ಜಾಸ್ತಿ ದಿವಸ ಚೆನ್ನಾಗಿ ಎಲೆ ಬಳಕೆ ಬರಬೇಕು ಅಂತಂದರೆ, ನಾನು ಇಲ್ಲಿ ಅಂಗಡಿಯಿಂದ ತಂದಿದ ತಕ್ಷಣ ಈ ತೋಟನ ಒಂದು 1/2 ಇಂಚಷ್ಟು ಕಟ್ ಮಾಡಿಬಿಟ್ಟು ಒಂದು ಅರ್ಧ ಗಂಟೆ ನೀರಲ್ಲಿ ನೆನೆಸಿಟ್ಬಿಟ್ಟು ಆಮೇಲೆ ನೀವು ಕಳಿಸ್ದಲ್ಲಿ ಇಡೋದ್ರಿಂದ ಎಲೆಗಳು 15 ದಿವಸ ಆದ್ರೂ ಒಣಗ್ದಿರ ನೀಟಾಗಿ ಚೆನ್ನಾಗಿರುತ್ತೆ. ಯಾಕೆಂದರೆ ನಾವು ಈ ಥರ ಕಟ್ ಮಾಡೋದ್ರಿಂದ ಆವಾಗ ಕಿತ್ತಂಗೆ ಫ್ರೆಶ್ ಆಗಿರುತ್ತೆ. ಫಸ್ಟ್ ನಾವು ಕಟ್ ಮಾಡಿ ಅವರು ಅದನ್ನ ಮಿನಿಮಮ್ ಅಂದರೆ ಒಂದು 3-4 ದಿವಸಕ್ಕೆ ಮುಂಚೆನೇ ಕಟ್ ಮಾಡಿರ್ತಾರೆ ಅಂಗಡಿ ನಾವು ತೊಗೊಳೋಷ್ಟರಲ್ಲಿ. ಹಾಗಾಗಿ ಅದು ಡ್ರೈ ಬ್ಲ್ಯಾಕ್ ಥರ ಫಾರ್ಮ್ ಆಗುತ್ತೆ. ಅದನ್ನ ಕಟ್ ಮಾಡಿ ನೀವು ಇಡೋದ್ರಿಂದ ಜಾಸ್ತಿ ದಿವಸ ಬಳಕೆ ಬರುತ್ತೆ. ಈಗ ನಾವು ನೆಕ್ಸ್ಟ್ ಹೇಳ್ತಾರೋ ಟಿಪ್ಪು, ಹಾಲು ಕಾಯಿಸ್ತೀವಲ್ಲ, ಅದು ದಪ್ಪ ಕೆನೆ ಬರಬೇಕಂತ ಚೆನ್ನಾಗಿ 2-3 ಸರಿ ಉಕ್ಕು ಬರೋ ಥರ ಆಗಿ ಕುದಿಸ್ಬೇಕು. ಚೆನ್ನಾಗಿ ಕುದಿಸಿ ಅದನ್ನು ಮಾಮೂಲಿ ನಾರ್ಮಲ್ ಫ್ರಿಜ್ಜಲ್ಲೇ ಒಂದು 2-3 ಅವರ್ ಇಟ್ಟರೆ ಈ ಥರ ಗಟ್ಟಿಯಾದ ಕೆನೆ ಬರುತ್ತೆ. ಇದನ್ನು ಒಂದು ಬಾಕ್ಸಲ್ಲಿ ಸ್ಟೋರೇಜ್ ಮಾಡಿ ನಾರ್ಮಲ್ ಫ್ರಿಜ್ಜಲ್ಲಿ ಹಿಡಿದ್ರೆ ಡೀಪ್ ಫ್ರೀಜಲ್ಲಿ ಸ್ಟೋರ್ ಮಾಡಬೇಕು. ಡೀಪ್ ಫ್ರೀಜಲ್ಲಿ ಸ್ಟೋರ್ ಮಾಡೋದ್ರಿಂದ ಹಾಲು ಕೆಟ್ಟ ವಾಸನೆ ಬರೋದಿಲ್ಲ, ಗಟ್ಟಿಯಾಗಿ ಫಾರ್ಮ್ ಆಗುತ್ತೆ. ನೆಕ್ಸ್ಟ್ ನಾನು ತೋರಿಸ್ತಾರೋ ಟಿಪ್ಸು, ಮನೆಗೆ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ ಅಥವಾ ಸೊಪ್ಪು ತರಕಾರಿಗಳೆಲ್ಲ ತರ್ತೀವಲ್ಲ, ಇದನ್ನೆಲ್ಲ ನೀಟಾಗಿ ನಾವು ಬಿಡಿಸ್ಬಿಟ್ಟು ಕವರಲ್ಲಿ ಹಾಕಿಡ್ಬೇಕು. ಮೆಣಸಿನ್ಕಾಯಿ ತೊಟ್ಟು ಬಿಡಿಸ್ಬಿಟ್ಟು ಇಡಬೇಕು. ಕೊತ್ತಂಬರಿ ಸೊಪ್ಪು ಅಷ್ಟೇ ನೀಟಾಗಿ ಕ್ಲೀನ್ ಮಾಡಿ ಇಡೋದ್ರಿಂದ ಗಲೀಜು ಇರೋದೆಲ್ಲ ಬೇಗ ಯೂಸ್ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಇದು ಟೈಮ್ ಇದ್ದಾಗ ನೀವು ಮಾಡಿಕೊಡ್ರೆ ನಿಮಗೆ ಒಳ್ಳೆಯದು. ಫ್ರಿಜ್ಜಲ್ಲೂ ಎಕ್ಸ್ಟ್ರಾ ಜಾಗ ಕಮ್ಮಿ ಆಗುತ್ತೆ. ಮತ್ತು ಟೀಗಳಿಗೆ ಇದಕ್ಕೆಲ್ಲ ನಾವು ಶುಂಠಿ ಜಾಸ್ತಿ ಯೂಸ್ ಮಾಡ್ತೀವಿ. ಆ ಶುಂಠಿಯಲ್ಲಿ ತುಂಬ ಮಣ್ಣು ಜಾಸ್ತಿ ಇರುತ್ತೆ. ಒಂದು ಅರ್ಧ ಗಂಟೆ ಚೆನ್ನಾಗಿ ನೀರಲ್ಲಿ ನೆನೆಸಿಟ್ಬಿಟ್ಟು ಚೆನ್ನಾಗಿ ತೊಳೆದು ಅದನ್ನ ನೀರೆಲ್ಲ ಆರಿದ್ಮೇಲೆ ಒಂದು ಕವರಲ್ಲಿ ಹಾಕಿ ಇಟ್ಕೊಂಡು ನಾವು ಬೇಕಾದಾಗ ಸಿಪ್ಪೆ ಎರೆದ್ಬಿಟ್ಟು ಯೂಸ್ ಮಾಡ್ಬೋದು. ಟೀಗಳಿಗೆಲ್ಲ ತಕ್ಷಣ ಹಾಕಬೇಕಾದ್ರೆ ಪ್ರತಿ ಸರಿ ತೊಳೆಯೋದಕ್ಕಾಗೋದಿಲ್ಲ. ನೆಕ್ಸ್ಟ್ ಟಿಪ್ಪು, ಈಗ ಬರ್ತಾರೆ ಈರುಳ್ಳಿ ಎಲ್ಲ ಈ ಥರ ಫಂಗಸ್ ಥರ ಬ್ಲ್ಯಾಕ್ ಮಾರ್ಕ್ಗಳು ಬರ್ತಾ ಇರುತ್ತೆ. ಈ ಥರ ಬಂದಾಗ ನಾವು ಈರುಳ್ಳಿನ ಹಂಗೆ ಹಾಕ್ಬಾರ್ದು. ಕಂಪಲ್ಸರಿ ಚೆನ್ನಾಗಿ ತೊಳೆದ್ಬಿಟ್ಟು ಆ ಬ್ಲ್ಯಾಕದೆಲ್ಲ ಹೋದ್ಮೇಲೆ ನೀಟಾಗಿ ಯೂಸ್ ಮಾಡಬೇಕು. ಅದರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಟಿಪ್ಪು ನಾನು ತೋರಿಸ್ತಾ ಇರೋದು, ಬಾದಾಮಿ ಮನೆಯಲ್ಲಿ ಕಂಪಲ್ಸರಿ ಎಲ್ಲರ ಮನೇಲಿ ಇದ್ದೇ ಇರುತ್ತೆ. ಇದನ್ನು ಈ ಥರ ನೆನೆಸಿ ಸಿಪ್ಪೆ ಸುಳಿದು ಮಕ್ಕಳಿಗೆ ಕೊಡೋದ್ರಿಂದ ಮಕ್ಕಳ ಬುದ್ಧಿಶಕ್ತಿನೂ ಜಾಸ್ತಿ ಆಗುತ್ತೆ. ಮತ್ತು ಮೊಣಕಾಲುಗಳು ಹಿರಿಯರಿಗೆ ಮೊಣಕಂಡಿ ಕೈಗಳೆಲ್ಲ ನೋವ್ತಾ ಇರುತ್ತೆ. ಇದನ್ನು ಡೈಲಿ ಒಂದು 4-5 ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನೆಕ್ಸ್ಟು ನಾನು ತೋರಿಸ್ತಾ ಇರೋ ಟಿಪ್ಸು, ಏಲಕ್ಕಿ ಪುಡಿ. ಈಗ ಹಬ್ಬ ಸೀಸನ್ ಆಗಿದ್ದರಿಂದ ಸ್ವೀಟ್ಗಳು ಮಾಡ್ತಾನೆ ಇರಬೇಕು. ಪ್ರತಿ ಸರಿ ಏಲಕ್ಕಿ ಕಾಯಿನ ಇದು ಮಾಡಿ ಬಳಸೋಕ್ಕಾಗೋದಿಲ್ಲ. ಹಾಗಾಗಿ ಒಂದು ಮುಷ್ಟಿಯಷ್ಟು ಏಲಕ್ಕಿನ ನಾವು ಮಿಕ್ಸಿಗೆ ಹಾಕಿ ಪುಡಿ ಮಾಡಿ ಇಟ್ಕೊಂಡ್ರೆ ಒಂದೊಂದು ಸ್ಪೂನ್ ಯೂಸ್ ಮಾಡಿಕೊಂಡು ಸುಲಭವಾಗಿ ಬಳಸ್ಬೋದು. ನೆಕ್ಸ್ಟ್ ನಾನು ತೋರಿಸ್ತಿರೋ ಲಾಸ್ಟ್ ಟಿಪ್ಸು, ಅನ್ನ ಮಾಡಬೇಕಾದ್ರೆ ನಾವು ಕಂಪಲ್ಸರಿ ಬಸ್ತು ಅನ್ನ ಮಾಡೋದ್ರಿಂದ ಇದರಲ್ಲಿ ಶುಗರ್ ಐಟಮ್ಸ್ ಏನೂ ಇರೋದಿಲ್ಲ, ಆರೋಗ್ಯವಾಗಿರ್ಬೋದು. ಅದು ಕುಕ್ಕರಲ್ಲಾದರೆ ನಾವು ಇಂಗಿಸ್ಬಿಟ್ಟು ಮಾಡೋದ್ರಿಂದ ಅದರಲ್ಲಿ ಶುಗರ್ ಐಟಮ್ಸು ಜಾಸ್ತಿ ಇರುತ್ತೆ. ಡಯೆಟ್ ಕಾನ್ಷಿಯನ್ಸ್ ಇರೋರು ಅಥವಾ ಆರೋಗ್ಯವಾಗಿ ಡಯಾಬಿಟಿಕ್ ಅಂಥವರೆಲ್ಲ ಪ್ರತಿಯೊಬ್ಬರೂ ಈ ಥರ ಬಸ್ತು ಅನ್ನ ಮಾಡೋದ್ರಿಂದ ಇದರಲ್ಲಿ ಯಾವುದೇ ಥರ ಶುಗರ್ ಐಟಮ್ಸ್ ಇಲ್ಲ, ನಿರಭ್ಯಂತರವಾಗಿ ಪ್ರತಿಯೊಬ್ಬರು ತಿನ್ಬೋದು. ಮತ್ತು ಈ ಥರ ಗೊಜ್ಜು ಐಟಮ್ಸ್ಗಳೆಲ್ಲ ಮಾಡಬೇಕಾದ್ರೆ ಈ ಥರ ಬಸ್ತು ಮಾಡೋದ್ರಿಂದ ಅನ್ನ ತುಂಬ ಉದುರುದುರಾಗಿ ತುಂಬ ಚೆನ್ನಾಗಿ ಆಗುತ್ತೆ. ಹೇಗನಿಸ್ತು ನನ್ನ ಕಿಚನ್ ಟಿಪ್ಸ್ ಎಲ್ಲ ಫ್ರೆಂಡ್ಸ್? ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋ ನೋಡೋದಕ್ಕೆ ತುಂಬ ಥ್ಯಾಂಕ್ಸ್ ಫ್ರೆಂಡ್ಸ್.